ಸಭೆಗೆ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಶ್ರೀ ಅವಧೂತ ಚೆನ್ನಾರೆಡ್ಡಿ ಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ನಿರ್ದೇಶಕರಾದ ಜಯರಾಮಪ್ಪನವರು ಮತ್ತು ಹಿರಿಯರಲ್ಲಿ ವಂದಿಸುತ್ತಾ, ಸ್ವಸ್ಥಾನಕ್ಕೆ ತೆರಳಿ ನಮ್ಮನ್ನೆಲ್ಲ ಅಲ್ಲಿಂದಲೇ ಆಶೀರ್ವದಿಸುತ್ತಿರುವ ನಮ್ಮ ಹಿರಿಯ ಗುರುಗಳಾದ ರತ್ನಾಕರಂ ವಿಶ್ವನಾಥ ರಾಜುರವರಲ್ಲಿ ನಮಿಸುತ್ತಾ, ಇತರ ಹಿರಿಯ ಚೇತನಗಳಿಗೆಲ್ಲ ವಂದಿಸುತ್ತಾ ನನ್ನಿ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ಇಂದು ನನಗೆ ನೀಡಿರ್ತಕ್ಕಂತಹ ವಿಷಯ ಬುದ್ಧಾವತರಣ. ವೈಶಾಖ ಹುಣ್ಣಿಮೆಯ ಮಹೋತ್ಸವದಲ್ಲಿ ಈ ಒಂದು ಸಬ್ಜೆಕ್ಟ್ ಅತ್ಯಂತ ಸೂಕ್ತ ಮತ್ತು ನಾವು ನೀವೆಲ್ಲರೂ ಮಥನ ಮಾಡಬೇಕಾಗಿರುವಂತಹ ವಿಷಯ ಅಂತ ತಿಳಿದು ನನಗೆ ಗೊತ್ತಿರುವ ಕೆಲವು ವಿಷಯಗಳನ್ನು ಇಲ್ಲಿ ಮಂಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗಾಗಲೇ ಪ್ರವಚನವನ್ನು ಕೊಟ್ಟಿರತಕ್ಕಂತಹ ಸೋದರಿ, ನಮ್ಮ ಗುರುಗಳ ಮಗಳಾದಂತಹ ಶ್ರೀಮತಿ ಮಾಧವಿಯವರಲ್ಲೂ ಮತ್ತು ನಮ್ಮ ಮಾಸ್ಟರ್ ಆದಂತಹ ವೆಂಕಟರೆಡ್ಡಿಯವರು ಸಹ ಬುದ್ಧನ ಜೀವನ ಮತ್ತು ಚತುರಾರ್ಯ ಸತ್ಯಗಳ ಬಗ್ಗೆ ಈಗಾಗಲೇ ನಿಮಗೆ ತಿಳಿಪಡಿಸಿದ್ದಾರೆ. ಅಂತಹ ಧೀಮಂತ ವ್ಯಕ್ತಿಗಳು ಸಾದರಪಡಿಸಿದಂತಹ ವಿಚಾರಗಳ ಜೊತೆಗೆ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನು ಇಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾವುದಾದ್ರೂ ತಪ್ಪುಗಳಾದರೆ ದಯವಿಟ್ಟು ನನ್ನ ಅಲ್ಪತನ ಅಂದ್ಕೊಂಡು ನಿಮಗೆ ಗೊತ್ತಿರೋದನ್ನು ಮತ್ತು ನನ್ನನ್ನು ನೀವು ಕ್ಷಮಿಸಿ ಆಶೀರ್ವಾದ ಮಾಡ್ತೀರಾ ಮತ್ತು ಇದೇ ರೀತಿ ಮುಂದುವರಿಯಲಿಕ್ಕೆ ಅವಕಾಶ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವೈಶಾಖ ಹುಣ್ಣಿಮೆಯ ಒಂದು ವಿಶಿಷ್ಟತೆ, ಇದು ಭಗವತ್ ಸಂಕಲ್ಪವೋ ಕಾಕತಾಳೀಯವೋ ಅಥವಾ ಎಲ್ಲ ಸತ್ಪರಂಪರೆಗಳಲ್ಲಿ ಎಲ್ಲ ದಿವಸಗಳು ಒಟ್ಟಿಗೆ ಸೇರಿಕೊಳ್ಳುವಂತಹ ಒಂದು ಸುಯೋಗವೋ ನಮಗೆಲ್ಲರಿಗೂ ಅಚ್ಚರಿ ಮೂಡಿಸುವಂಥ ವಿಷಯ. ನಿಮಗೀಗಾಗಲೇ ಬಂದಿರುವಂತಹ ಎಲ್ಲರೂ ಹೇಳಿರೋ ಪ್ರಕಾರ ಬುದ್ಧನ ಜನನ, ಬುದ್ಧನಿಗೆ ಜ್ಞಾನೋದಯ ಆದಂತಹ ದಿನ ಮತ್ತು ಬುದ್ಧ ಅವರ ಪರಿನಿರ್ವಾಣ ಆದಂತಹ ದಿನ, ಇವು ಮೂರು ವೈಶಾಖ ಹುಣ್ಣಿಮೆಯ ದಿನವೇ ಆಗಿದೆ. ಇದು ಯಾಕೆ ಹೀಗೆ? ಇದೇನು ಕಾಕತಾಳೀಯವ? ನಾವು ಏನೋ ಹೇಳ್ತಿರಲ್ಲ, ಒಂದು ಕಾಗೆ ಬಂದು ಒಂದು ಲೈನ್ ಮೇಲೆ ಅಥವಾ ಮರದ ಕೊಂಬೆ ಮೇಲೆ ಕುಳಿತುಕೊಳ್ಳೋದಕ್ಕೂ ಆ ಹಣ್ಣು ಬೀಳೋದಕ್ಕೂ ಎರಡಕ್ಕೂ ಒಂದು ಸರಿಯಾದ ಸಮಯ ಒದಗಿ ಬಂತು ಅಂತ. ಸೊ ಕಾಕತಾಳೀಯ ಅಂತ ಏನು ಅಂತೀವಿ, ಆ ರೀತಿ ಆಯಿತಾ? ನನಗನ್ಸೋ ಮಟ್ಟಿಗೆ ಇಲ್ಲ. ಭಗವಾನ್ ಬುದ್ಧರು ಅಂತಹ ಮಹಾನ್ ಚೇತನ, ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಚೇತನ, ತಾನೇ ಸಂಕಲ್ಪ ಮಾಡಿಕೊಂಡು, ಸೋದರಿಯವರು ಹೇಳಿದಾಗೆ ಅವರ ತಾಯಿಯವರ ಕನಸಿನಲ್ಲಿ ಬಿಳಿಯ ಆನೆ ಬಂದು ಹಿಮಾಲಯದ ತಪ್ಪಲಲ್ಲಿ ತೆಗೆದುಕೊಂಡು ಹೋಗಿ ಪ್ರದಕ್ಷಿಣಾಕಾರದಲ್ಲಿ ಬಂದು ಅವರ ಗರ್ಭದಲ್ಲಿ ಸೇರಿಕೊಳ್ತು ಅಂತ ಅನ್ನೋ ಸೂಚನೆಗಳೆಲ್ಲ ಕೊಟ್ಟು ಬಂದಂತಹ ಒಂದು ದೇವಾತ್ಮ ಕಾಕತಾಳೀಯವಾಗಿ ಏನು ವೈಶಾಖ ಹುಣ್ಣಿಮೆಯಲ್ಲಿ ಇವೆಲ್ಲ ಮೂರೂ ಆಗಿದೆ ಅಂತ ನನಗನ್ಸೋದಿಲ್ಲ. ಸಂಕಲ್ಪ ಮಾಡಿಕೊಂಡೇ ಇದನ್ನು ಜನಕ್ಕೆಲ್ಲರಿಗೂ ತಿಳಿಲಿ ಅಂತ ಹೇಳಿದ್ದಾರೆ. ಇನ್ನು ನನಗೆ ಕೊಟ್ಟಿರುವಂತಹ ವಿಷಯ ಬುದ್ಧಾವತರಣಕ್ಕೆ ಬಂದರೆ, ಈಗಾಗಲೇ ಬುದ್ಧನ ಜೀವನದ ಬಗ್ಗೆ ಮೇಡಮ್ ಅವರು ಹೇಳಿದ್ದಾರೆ. ಬುದ್ಧನ ಜೀವನ ದರ್ಶನ ಏನಿದೆ ಅದರಲ್ಲಿ ಪೂರ್ತಿ ಚತುರಾರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು
ಇದರ ಬಗ್ಗೆ ವಿಶದವಾಗಿ ಸಾಕಷ್ಟು ಒಂದು ವಿವರವಾಗಿ ಮಾಸ್ಟ್ರು ನಿಮಗೆಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಜೀವನ ದರ್ಶನ, ಬುದ್ಧನ ಜೀವನ ದರ್ಶನ ಹೇಗಿತ್ತು ಅನ್ನೋದನ್ನು ನಾವು ಸ್ವಲ್ಪ ಮನನ ಮಾಡ್ಕೊಳ್ಳೋಣ. ಈಗ ಬುದ್ಧಾವತರಣ ಅಂತಂದಾಗ ನನ್ನ ಮನಸ್ಸಿಗೆ ಬರೋದು ಗಂಗಾವತರಣ ಅಂತ ವಿಷಯ. ಗಂಗಾವತರಣ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಮಾಯಣಕ್ಕೂ ಪೂರ್ವದಲ್ಲಿ ರಾಮನ ಪೂರ್ವಜರಲ್ಲಿ ಒಬ್ಬರಾದಂತಹ ಭಗೀರಥರು ತಮ್ಮ ಮುತ್ತಾತಂದರು ಸಗರನ ಮಕ್ಕಳು 1000 ಜನ ಅಂತ ಹೇಳ್ತಾರೆ. ಅವರಿಗೆ ಮುಕ್ತಿ ಕೊಡಿಸ್ಲಿಕ್ಕೆ ದೇವಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ಇಳಿಸಿದಂತಹ ಕಥೆಯೇ ಗಂಗಾವತರಣ. ಗಂಗಾವತರಣದಲ್ಲಿ ಅವರು ಪಟ್ಟಂತಹ ಶ್ರಮ, ಪದೇ ಪದೇ ಅವರಿಗೆ ಒದಗ್ತಾ ಇದ್ದಂತಹ ಎಡರು ತೊಡರುಗಳು, ಅವರು ಇಷ್ಟೆಲ್ಲ ಎಡರು ತೊಡರುಗಳು ಇದ್ರೂ ಅದನ್ನೆಲ್ಲ ದಾಟಿ ಹೇಗೆ ಗಂಗೆಯನ್ನು ಭೂಮಿಗೆ ತರಿಸಿದ್ರು, ಭೂಮಿಯಿಂದ ಸಾಗರ ಕೆಳಗಡೆ ಪಾತಾಳ ಲೋಕಕ್ಕೆ ಅವರ ಮುತ್ತಾತಂದ್ರ ಬೂದಿಯ ಮೇಲೆ ಹೇಗೆ ಅದನ್ನು ಪ್ರವಹಿಸಿದ್ರು ಅಂತನ್ನೋದು ಇಷ್ಟೂ ಒಂದು ಗಂಗಾವತರಣದ ಕಥೆಯಲ್ಲಿ ಬರುತ್ತೆ. ಈ ಬುದ್ಧಾವತರಣ ಅಂತ ಕೊಟ್ಟಾಗ ನನಗೆ ಟೈಟ್ಲು ಅದರದ್ದೇ ಜ್ಞಾಪಕ ಬಂತು. ಬುದ್ಧಾವತರಣವು ಒಂದಲ್ಲ ಒಂದು ರೀತಿ ಹೀಗೇನೆ, ತನ್ನ ಜೀವನ ಶುರುವಾಗಲಿಕ್ಕೆ ಮೊದಲು, ಬುದ್ಧ ತನ್ನ ತಾಯಿಯ ಗರ್ಭ ಸೇರಲಿಕ್ಕೆ ಮೊದಲು ಬುದ್ಧನ ನಾವು ಚರಿತ್ರೆಯನ್ನು ಓದಿದಾಗ ತಿಳಿಯುವಂಥ ವಿಷಯ, ಬುದ್ಧನಿಗೂ ಮೊದಲು ಹೆಚ್ಚಿನ ಒಂದು ಆ ಬುದ್ಧ ತತ್ವ ಏನಿದೆ ಅದು ಬೋಧಿಸತ್ವನ ರೂಪದಲ್ಲಿ ವಿವಿಧ ಬುದ್ಧನ ಅವತಾರಗಳಲ್ಲಿ ಸಾಕಷ್ಟು ಬುದ್ಧರು ಬಂದು ಹೋಗಿದ್ದಾರೆ. ಅವರ ಆದ ನಂತರ ಸಿದ್ಧಾರ್ಥ ಜನ್ಮ ತಾಳ್ತಾನೆ, ಸಿದ್ಧಾರ್ಥ ಮುಂದೆ ಗೌತಮ ಬುದ್ಧನಾಗ್ತಾನೆ ಅಂತನ್ನೋ ಒಂದು ವಿಷಯ ಬರುವಾಗ ಅಲ್ಲಿ ದೇವತೆಗಳು ಇನ್ನೂ ಏನು ನಮಗೆ ಕಾಣಿಸಿರ್ತಕ್ಕಂತಹ ಮಹಾತ್ಮರು, ಮಹರ್ಷಿಗಳು ಇವರೆಲ್ಲರೂ ಸಹ ಸಂಕಲ್ಪ ಮಾಡ್ತಾರಂತೆ, ಗೌತಮ ಬುದ್ಧ ಇಂತಹ ಶ್ರೇಷ್ಠವಾದ ಒಂದು ಆತ್ಮ ಜೀವ ತಿಳಿಬೇಕು ಭೂಮಿನಲ್ಲಿ ಅಂದರೆ ಅದು ಅತ್ಯಂತ ಶ್ರೇಷ್ಠವಾದ ಗರ್ಭದಲ್ಲೇ ಜನಿಸಬೇಕು ಅಂತನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ಭಾರತದಲ್ಲಿ ಆಗ ಇದ್ದಂತಹ ರಾಜಮನೆತನಗಳಲ್ಲಿ ಮತ್ತು ಆಧ್ಯಾತ್ಮದಲ್ಲಿ ಅತ್ಯುನ್ನತ ಸ್ಥಿತಿಗೆ ಏರಿದಂತಹ ಒಂದು ಜೀವಗಳನ್ನು ಹುಡುಕ್ತಾರಂತೆ. ಪ್ರತಿಯೊಂದು ರಾಜವಂಶಗಳಿಗೂ ಇವರು ಹೋಗ್ತಾರೆ ಅಂತ. ಅಂದರೆ ಹಸ್ತಿನಾವತಿಯ ಕುರುವಂಶದಲ್ಲಾಗ್ಬೋದು, ಅವಂತಿ ವಂಶದಲ್ಲಾಗ್ಬೋದು, ಅಥವಾ ಬೇರೆ ಬೇರೆ ವಂಶಗಳಲ್ಲೆಲ್ಲನೂ ಅಲ್ಲಿರುವಂತಹ ಸದ್ಯದ ಸ್ಥಿತಿ ಹೇಗಿದೆ, ಧರ್ಮದ ಅನುಸರಣೆ ಹೇಗಿದೆ, ಧರ್ಮಾಚರಣೆ ಹೇಗಿದೆ ಅನ್ನೋದನ್ನೆಲ್ಲನೂ ಅವರು ಕೂಲಂಕುಷವಾಗಿ ವಿಮರ್ಶಿಸಿ, ಇದು ಸರಿಯಾಗಿದೆಯಾ, ಇಲ್ಲಿ ಯಾವ ರೀತಿ ಇದೆ. ಉದಾಹರಣೆಗೆ ಹಸ್ತಿನಾವತಿಯಲ್ಲಿ ಆಗ ಈ ಕುರುಕ್ಷೇತ್ರದ ನಡೆದು ಅದರ ತದನಂತರದ ಏನು ಒಂದು ರಾಜರುಗಳು ಆಳ್ತಾ ಇದ್ರು, ಅವರ ಒಂದು ವಂಶದಲ್ಲಿ ಹೇಗೆ ಜನ್ಮ ತಳಿಲಿಕ್ಕೆ ಸೂಕ್ತವಾಗಿದೆಯಾ ಅಂತ ಅದನ್ನು ತುಲನೆ ಮಾಡಿ, ಇಲ್ಲ ಇದು ಸರಿ ಇಲ್ಲ, ಇಲ್ಲಿ ಏನೋ ಲೋಪ ಇದೆ, ಅದಕ್ಕೆ ಇದು ಪಾಂಡವರ ವಂಶ ಮುಂದೆ ಪುರೋಭಿವೃದ್ಧಿ ಕಾಣಲಿಲ್ಲ, ನಶಿಸ್ತಾ ಇದೆ, ಹಾಗಾಗಿ ಇಲ್ಲಿ ಬೇಡ. ಇದೇ ರೀತಿ ಬೇರೆ ಬೇರೆ ವಂಶಗಳನ್ನು ತುಲನೆ ಮಾಡಿ ಕೊನೆಗೆ ಮಹರ್ಷಿಗಳು, ಜ್ಞಾನಿಗಳು ಎಲ್ಲರೂ ಸೇರಿ ಶಾಕ್ಯ ವಂಶದಲ್ಲಿರತಕ್ಕಂತಹ ಶುದ್ಧೋಧನ ಮತ್ತು ಮಾಯಾದೇವಿಯ ಗರ್ಭದಲ್ಲಿ ಜನಿಸಲಿಕ್ಕೆ ಸೂಕ್ತವಾಗಿದೆ ಅಂತ ಒಂದು ಆದೇಶವನ್ನು ಕೊಟ್ಟ ಮೇಲೆ ಗೌತಮ ಬುದ್ಧನ ಆತ್ಮ
ಮಾಯಾದೇವಿಯ ಗರ್ಭದಲ್ಲಿ ಈ ಕನಸಿನ ಒಂದು ರೂಪವನ್ನು ಕೊಟ್ಟು ಸಂಜ್ಞೆಗಳನ್ನು ಕೊಟ್ಟು ತದನಂತರ ಅಲ್ಲಿ ಜನ್ಮ ತಾಳುತ್ತೆ ಅಂತ. ಮೇಡಮ್ ಅವರು ಹೇಳಿದಾಗೆ ಭಗವಾನ್ ಬುದ್ಧ ತ್ಯಾಗಮೂರ್ತಿ, ಕರುಣಾಮೂರ್ತಿ, ಅವನು ಬಂದ ಕಡೆ ಮಾಯೆ ಇರೋದಿಲ್ಲ, ಮಾಯೆ ಹೆಚ್ಚಿಗೆ ಇರೋದಿಲ್ಲ ಅಂತ. ಮಾಯಾದೇವಿ ತಾಯಿ ಇಂತಹ ಮಹಾನ್ ಒಂದು ಆತ್ಮಕ್ಕೆ ಜನ್ಮ ಕೊಟ್ಟ ಕೆಲವೇ ದಿನಗಳಲ್ಲಿ ಕಾಲವಾಗ್ತಾರೆ. ಆದರೆ ಅಂತಹ ಮಹಾನ್ ಚೇತನಕ್ಕೆ ಜನ್ಮ ಕೊಟ್ಟಂತಹ ತಾಯಿ, ಅದು ಹೆಸರು ಮಾಯಾದೇವಿನೇ ಇರ್ಬೋದು, ಆದರೂ ಅಂತಹ ಮಹಾನ್ ತಾಯಿಗೆ ಜಗತ್ತು ಇವತ್ತೂ ಸಹ ವಂದಿಸ್ತಾ ಇದೆ. ಅವರ ಸಾಕು ತಾಯಿಯಾದ ಪ್ರಜಾಪತಿ ದೇವಿ ಅವರು ಸಾಕ್ತಾರೆ, ಅವರು ಸಾಕಿ ದೊಡ್ಡವ್ರು ಮಾಡ್ತಾರೆ. ಆದರೆ ಅವ್ರಿಗೆ ಭಗವಂತ ಮೊದಲಿನಿಂದಲೂ ಒಂದು ರೀತಿಯ ಅವರ ಬುದ್ಧಿಯ ಬೆಳವಣಿಗೆ, ಹಿಂದಿನ ಜನ್ಮಗಳ ಸಂಸ್ಕಾರ, ಅವರು ಆತ್ಮ ಅನ್ನೋದು ಬೆಳೆದಿದ್ದಂತಹ ಒಂದು ರೀತಿ, ಇದೆಲ್ಲವುಗಳನ್ನು ನೋಡಿದರೆ ಅವ್ರಿಗಿರುವಂತಹ ಸಂಸ್ಕಾರಕ್ಕೆ ಅಂತಹ ಚೇತನ ಮಗುವಾಗಿದ್ದಾಗಲೇ ಅದರೆಲ್ಲರ ಲಕ್ಷಣಗಳು ಅದರಲ್ಲಿ ಕಾಣ್ತಾ ಇರುತ್ತೆ. ಮಗುವಿನಲ್ಲಿನೇ ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂತ ನಮ್ಗೆ ಹೇಗೆ ದೊಡ್ಡವರು ಹೇಳಿರೋ ಗಾದೆ ಮತ್ತು ನಮಗೆಲ್ಲರೂ ಗೊತ್ತಿದೆ ಚಿರಪರಿಚಿತವಾಗಿ, ಅದನ್ನು ಅಕ್ಷರಶಃ ಅವರಲ್ಲಿ ಕಾಣ್ಬೋದಾಗಿತ್ತು. ರಾಜ್ಯಕ್ಕೆ ಬಂದಂತಹ ಮಹಾನ್ ಮುನಿಗಳು, ಸಂತರು ಮಗುವನ್ನು ನೋಡಿದ ತಕ್ಷಣ ಈತ ಮುಂದೆ ಮಹಾನ್ ವ್ಯಕ್ತಿಯಾಗಲಿದ್ದಾನೆ, ಅವನಿಗಿದ್ದಂತಹ ನೀಳವಾದ ಕೈಗಳು, ನಾವೆಲ್ಲ ನಿಂತ್ಕೊಂಡು ಕೈ ಹಿಂಗೆ ಕೆಳಗಡೆ ಬಿಟ್ಟರೆ ನಮ್ಮ ತೊಡೆಗಳಿಗೆ ತಾಗೋದಿಲ್ಲ ಕೈಗಳು. ಭಗವಾನ್ ಬುದ್ಧನ ಕೈಗಳು ಮೊಣಕಾಲಿಂದ ಕೆಳಗಡೆ ಕಾಣಿಸ್ತಾ ಇದ್ವು. ಅಷ್ಟು ನೀಳವಾದ ಕೈಗಳು, ಅಷ್ಟು ಮೃದುವಾದ ಅಂಗೈ, ಮತ್ತು ಪ್ರಶಾಂತವಾದ ಮುಖ, ಯಾವುದೇ ಒಂದು ಸುಕ್ಕಿಲ್ಲದಂತಹ ಮುಖ, ಸ್ನಿಗ್ಧವಾದ ನಗು, ಇವೆಲ್ಲ ಅಂಶಗಳು ತಾನು ಒಂದು ಮಹಾನ್ ಚೇತನ ಮುಂದೆ ಅತ್ಯಂತ ಉನ್ನತ ಮಟ್ಟಕ್ಕೆ ಏರುವಂತಹ ಒಂದು ಆತ್ಮ ಅನ್ನೋದನ್ನು ಆಗಲೇ ಎಳೆಯಾಗಿದ್ದಾಗಲೇ ಸಾಬೀತುಪಡಿಸ್ತಾ ಇತ್ತು ಅಂತ ಮಹಾನ್ ಸಂತರು ಎಲ್ಲರೂ ತಮ್ಮ ರಾಜ್ಯವನ್ನು ಸಂದರ್ಶಿಸಿದಾಗ ಹೇಳಿದಂಥ ಮಾತುಗಳು, ಅವರು ನಡ್ಕೊಂಡಿದ್ದಂತಹ ರೀತಿಗಳು ತೋರಿಸುತ್ತವೆ. ಇಂತಹ ಒಂದು ಮಹಾನ್ ಚೇತನ ಭೂಮಿಗೆ ಬಂದು ಅವತರಿಸಿದೆ ಅಂದರೆ ಯಾಕೆ ಅದು ಬಂತು, ಬರಲಿಕ್ಕೆ ಕಾರಣ ಏನು? ನಾವು ಸುಮಾರು ವರ್ಷಗಳ ಹಿಂದೆ ನಾನು ಇಲ್ಲಿ ಭೈರವೇಶ್ವರ ಸ್ಕೂಲ್ನಲ್ಲಿ ಒಂದು ಆಧ್ಯಾತ್ಮಿಕ ಶಿಬಿರವನ್ನು ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೆ. 3 ದಿನಗಳ ಆಧ್ಯಾತ್ಮಿಕ ಶಿಬಿರ. ಅಲ್ಲಿ ಆಧ್ಯಾತ್ಮಿಕ ಶಿಬಿರದ ಒಂದು ನೇತೃತ್ವವನ್ನು ನಮ್ಮ ಗುರುಗಳಾದ ವಿಶ್ವನಾಥರಾಜರವರೇ ವಹಿಸ್ಕೊಂಡಿದ್ದರು. ಆ ಸಮಯದಲ್ಲಿ ಸಂಜೆ ಫಲಾಹಾರ ಎಲ್ಲ ಆದಮೇಲೆ ಸತ್ಸಂಗ ಇತ್ತು. ಆ ಸತ್ಸಂಗದಲ್ಲಿ ಕುಳಿತುಕೊಂಡು ಹೀಗೆ ಮುಂದೆ ಗುರುಗಳು ಕುಳಿತಿದ್ದಾರೆ, ಅವರ ಎದುರುಗಡೆನೇ ಕುಳಿತುಕೊಂಡು ಯಾವುದೋ ವಿಷಯಗಳನ್ನು ಚಿಂತನೆ ಮಾಡುವಾಗ ಈ ಸಮಾಜ ಈ ರೀತಿ ಇದೆ, ಇವ್ರನ್ನ ಮೇಲೆ ತರೋದು ಹೇಗೆ, ಇವ್ರಿಗೆಲ್ಲ ತಿಳುವಳಿಕೆ ಹೇಳೋದು ಹೇಗೆ ಅಂತ ಒಂದು ಪ್ರಶ್ನೆಯನ್ನು, ಅದೇನು ಆವಾಗ ನಮಗೆ ತಿಳುವಳಿಕೆ ಇರಲಿಲ್ವೋ ಅಥವಾ ಏನೋ ಆವಾಗ ಬಂತು ಬಾಯಿಗೆ, ಆ ಮಾತನ್ನು ಕೇಳಿಬಿಟ್ವಿ. ಆಗ ಗುರುಗಳು ಹೇಳಿದ್ದು, ರೇವಣ್ಣ ನೀವೇನು ಮಾಡಬೇಕಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಸನ್ಮಾರ್ಗದಲ್ಲಿರಿ, ಸತ್ಸಂಗದಲ್ಲಿರಿ, ನಿಮಗೇನು ತೋಚುತ್ತೆ, ಏನು ಸರಿ ಅನಿಸುತ್ತೆ, 4 ಜನಕ್ಕೆ ಉಪಯೋಗ ಆಗೋ ರೀತಿ, 4 ಜನಕ್ಕೆ ಅನುಕೂಲ ಆಗೋ ರೀತಿ ನಿಮ್ಮ ಕೈಯಲ್ಲಿ ಆಗೋವಂತಹ ಸಹಾಯ ಮಾಡ್ಕೊಂಡು ಹೋಗಿ, ಅಷ್ಟೇ ಸಾಕು, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿಲ್ಲ ಅಂತ. ಗುರುಗಳು ಹೇಳಿದ್ದು ಸತ್ಯ. ನಾವೆಲ್ಲರೂ
ಈಗಷ್ಟೇ ಮಾಸ್ಟರು ನಮ್ಗೆ ಹೇಳಿದ್ರು, ಲೋಕದ ಜನತೆಗೆ ಬುದ್ಧ ಹೇಳಿದ್ದೇನು ಅಂದರೆ, ಏನೂ ಗೊತ್ತಿಲ್ಲದೆ ಇರೋರಿಗೆ ನಮ್ಮ ಅವಶ್ಯಕತೆ ಇಲ್ಲ, ಎಲ್ಲ ತಿಳಿದಿರೋರಿಗೆ ಅವ್ರಿಗಂತೂ ನಮ್ಮ ಅವಶ್ಯಕತೆ ಬೇಡವೇ ಬೇಡ, ಮಧ್ಯದಲ್ಲಿರೋರಿಗೆ, ಮಧ್ಯ ಮಾರ್ಗಿಗಳಿಗೆ ನಮ್ಮ ಅವಶ್ಯಕತೆ ಇದೆ. ನನಗನ್ಸೋ ಮಟ್ಟಿಗೆ ಪ್ರಪಂಚದಲ್ಲಿರುವಂತಹ 99% ಜನ ಮಧ್ಯ ಮಾರ್ಗಿಗಳೇನೆ. ಎಲ್ರಿಗೂ ಒಂದು ಮಾರ್ಗದರ್ಶನ ಅನ್ನೋದು ಒಂದು ಬೇಕು. ಆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇಂತಹ ಮಹಾನ್ ಚೇತನಗಳಿಂದಲೇ ಸಾಧ್ಯ. ನಾವು ನೀವೆಲ್ಲ ಮಾಡಬೇಕಾಗಿರೋದು ಏನು ಅಂತಂದರೆ, ನಮಗೇನೋ ತಿಳಿದಂತಹ ಅಲ್ಪಜ್ಞಾನ ಅಥವಾ ಒಂದು ಸತ್ಸಂಗದಲ್ಲಿ ರೂಢಿಸ್ಕೊಂಡಂತಹ ಆಚಾರ ವಿಚಾರಗಳಿದೆಯಲ್ಲ, ಅದನ್ನು ನಮ್ಮ ಮಟ್ಟಿಗೆ ನಾವು ಪಾಲಿಸ್ಕೊಂಡು ಹೋದರೆ ಅಷ್ಟೇ ಸಾಕು. ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಾಗಿಲ್ಲ. ಅದನ್ನೇ ನಮ್ಮ ಗುರುಗಳು ಹೇಳಿದ್ದು. ಆದರೆ ಕೆಲವೊಮ್ಮೆ ಈ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯಾವಾಗ ಧರ್ಮ ನಶಿಸುತ್ತೆ, ಯಾವಾಗ ಧರ್ಮಕ್ಕೆ ಏಟು ಬೀಳುತ್ತೆ, ಯಾವಾಗ ಸಂತರು, ಸನ್ಯಾಸಿಗಳು ಮತ್ತು ಮಹರ್ಷಿಗಳಿಗೆ ಅನ್ಯಾಯಗಳಾಗತ್ತೆ, ಆವಾಗ ನಾನು ಉದಯಿಸಿ ಬರ್ತೀನಿ, ನಾನು ಧರ್ಮವನ್ನು ಪುನರ್ಸ್ಥಾಪಿಸ್ತೇನೆ ಅಂತ ಅನ್ನೋ ಮಾತನ್ನು ಶ್ರೀಕೃಷ್ಣ ಆಗಲೇ ಹೇಳ್ಬಿಟ್ಟಿದೆ. ಅದು ಆಗಾಗ ಕಾಲಕ್ಕೆ ಇಂತಹ ಮಹಾನ್ ಚೇತನಗಳಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಭಗವಾನ್ನ ಬುದ್ಧರಿರಬಹುದು, ಅಥವಾ ಮಹಾವೀರ ಆಗಿರಬಹುದು, ಈ ರೀತಿ ಬೇರೆ ಬೇರೆ ಚೈತನ್ಯಗಳಲ್ಲಿ. ಈಗ ನಮ್ಮ ಕಾಲಕ್ಕೆ ತಗೊಳ್ರೆ ನಮ್ಮ ರಮಣ ಮಹರ್ಷಿಗಳಿರಬಹುದು. ಈ ರೀತಿಯ ಒಂದು ಚೇತನಗಳು ಕಾಣಿಸ್ಕೊಂಡು ಈ ಪ್ರಪಂಚದಲ್ಲಿ ಜೀವಿಗಳು ಏನು ಪಡ್ತಾ ಇದ್ದಾವೆ, ತೊಳಲಾಡ್ತಾ ಇದ್ದಾವೆ, ಅವುಗಳನ್ನು ಬಂಧಮುಕ್ತ ಮಾಡಲಿಕ್ಕೆ ಮತ್ತು ಈ ಸಂಸರಣೆಯಲ್ಲಿ ಅವರನ್ನು ಊರ್ಧ್ವ ಲೋಕಗಳಿಗೆ ಮುಕ್ತಿಗೊಳಿಸಲಿಕ್ಕೆ, ಅವರಿಗೆ ಮೋಕ್ಷ ಕೊಡಿಸಲಿಕ್ಕೆ ಅತ್ಯಂತ ಹೆಚ್ಚಿನ ಆಸ್ಥೆ ವಹಿಸಿ ಇಂತಹ ಮಹಾನ್ ಗುರುಗಳು ಕಾರ್ಯನಿರ್ವಹಿಸ್ತಾರೆ. ಇದನ್ನು ನೀವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಪಾಲಿಸ್ಕೊಂಡು ಹೋದರೆ ಅಷ್ಟೇ ಸಾಕು. ನಮ್ಮ ಗುರುಗಳು ಹೇಳಿರೋ ರೀತಿ ಲೋಕಕ್ಕೆಲ್ಲ ಬೆಳಕು ಕೊಡಲಿಕ್ಕೆ ಭಗವಾನ್ ಬುದ್ಧ ಹೇಗೆ ಅವತರಿಸಿದ, ಅವನ ಬೆಳಕಿನಲ್ಲಿ ನಾವೆಲ್ಲರೂ ಅದನ್ನು ಮರೆಯದೆ, ಈಗಾಗಲೇ ನಮ್ಮ ಮೇಷ್ಟ್ರು ಹೇಳಿದ ಹಾಗೆ ನಾವು ಆಸ್ತಿ ಮಾಡಬೇಕು, ಅಂತಸ್ತು ಗಳಿಸ್ಕೋಬೇಕು, ಪ್ರತಿಷ್ಠೆ ಪಡಿಸ್ಕೋಬೇಕು, ಅಥವಾ ನನಗಿದಿದೆ ಅದಿದೆ ಅಂತ ಗರ್ವ ಪಡೋದು, ಇದೆಲ್ಲವನ್ನು ಬಿಟ್ಟು ಕೊಟ್ಟಿರೋದೆಲ್ಲ ನಿನ್ನದೇ, ಅದು ನಿನ್ನ ಸೇವೆಗೆ ಮುಡುಪಾಗಿಡ್ತೀನಿ, ನಾನು ಬಂದಿರೋದು ಇಲ್ಲಿ ಬರೀ ಏನೋ ಒಂದು ನಾವೇನು ಪ್ರವಾಸಕ್ಕೆ ಹೋಗಿ ವಾಪಸ್ ಮತ್ತೆ ಮನೆಗೆ ಬರ್ತೀವಲ್ಲ ಹಾಗೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದಿದ್ದೇವೆ ಸುಮ್ಮನೆ ಅಂತ ಅಂದ್ಕೊಂಡು ಸತ್ಸಂಗದಲ್ಲಿದ್ದು ಒಂದು ಒಳ್ಳೆ ಬದುಕನ್ನು ಬದುಕಿ ಮೋಕ್ಷದ ಕಡೆಗೆ ತಿರುಗ್ಕೋಬೇಕು ಅನ್ನೋದು ಈ ಬುದ್ಧನ ಪೂರ ಒಂದು ಏನು ಅವರ ಧರ್ಮ ಪ್ರವಚನ ಇದೆ ಅದಷ್ಟು ಹೇಳೋದು. ಮುಖ್ಯವಾಗಿ ಬುದ್ಧನಲ್ಲಿ ಸಂಗಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅಂತ ಮೊದಲು ನಾವು ಬಂದಾಗಲೇ ಏನು ಅದನ್ನು ಪಠಿಸಿದ್ವಿ. ಅದು ಮೊದಲಿಗೆ ಹೇಳ್ತಾರೆ, ಮೊದಲಿಗೆ ಬುದ್ಧಂ ಅಂದರೆ ಜ್ಞಾನವನ್ನು ತಿಳ್ಕೊಳ್ಳಿ, ಜ್ಞಾನವನ್ನು ಆಚರಿಸಿ, ಮತ್ತು ಅದನ್ನು ಎಲ್ಲರಿಗೆ ಪ್ರಸರಿಸಿ. ಸಂಗಂ ಶರಣಂ ಗಚ್ಚಾಮಿ ಅಂತ ಅಂದರೆ ನಾವು ಒಬ್ಬರೇ ಒಂಟಿಯಾಗಿ ಸ್ವಾರ್ಥಿಯಾಗಿ ನಾವು ಮಾತ್ರ ಮೋಕ್ಷ ಹೊಂದಬೇಕು, ನಾವು ಮಾತ್ರ ಮೇಲೆ ಹೋಗಬೇಕು, ಅಥವಾ ನಾವು ಮಾತ್ರ ಒಂದು ಮಹರ್ಷಿಗಳ ಪದತಲದಲ್ಲೇ ಇರಬೇಕು ಅಂತನ್ನೋದಲ್ಲ. ಇದನ್ನು ಎಲ್ರಿಗೂ ಕೊಡಬೇಕು. ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಏನು ಗೊತ್ತಿರೋ ಅಂತಹ ವಿಷಯನ ಬೇರೆಯವ್ರಿಗೂ ಹಂಚಬೇಕು. ಬೇರೆಯವ್ರಿಗೆ ಹಂಚಬೇಕು ಅಂದರೆ ನೀವೇನು ಹೋಗಿ ಅಲ್ಲಿ ಪ್ರಚಾರ ಸಭೆಗಳಲ್ಲಿ ಪ್ರಚಾರ ಮಾಡ್ಕೊಂಡಿರಿ ಅಂತಲ್ಲ. ನಮಗೆ ಗೊತ್ತಿರೋಂತಹ ನಮ್ಮ ಸಮಕಾಲೀನರು, ನಮ್ಮ ಜೊತೆ ಇರುವಂತಹ ಫ್ರೆಂಡ್ಸು, ಇಂಥವ್ರಿಗೆ ಈ ಒಳ್ಳೆಯ ಸದ್ವಿಚಾರಗಳನ್ನು ಪ್ರಸರಿಸೋದ್ರ ಮುಖಾಂತರ ಧರ್ಮ ಮಾರ್ಗದಲ್ಲಿ ನ್ಯಾಯಯುತವಾಗಿ ನಮ್ಮ ಜೀವನ ನಡೆಸಲಿಕ್ಕೆ ಏನು ಬೇಕೋ ಅಷ್ಟನ್ನು ಗಳಿಸ್ಕೊಂಡು ಮುಂದುವರಿತಾ ಹೋದರೆ ಸಂಸಾರದಲ್ಲಿ ಅದಕ್ಕಿಂತ ಹೆಚ್ಚಿನದೇನು ನಾವು ಸಾಧಿಸೋದು ಬೇಕಾಗಿಲ್ಲ. ತಂತಾನೇ ಅದು ಸಾಧನೆ ಅನ್ನಿಸ್ಕೊಂಬಿಡುತ್ತೆ. ನಾವು ನಮ್ಮ ಜೀವನದಲ್ಲಿ ಹಿಂತಿರುಗಿ ನೋಡಿದ್ರೆ ನಮ್ಮ 20ನೇ ವಯಸ್ಸಲ್ಲಿ ಏನಾಗಿದ್ವಿ, ಈಗ
50ನೇ ವಯಸ್ಸಿನಲ್ಲಿ ಏನಾಗಿದ್ದೀವಿ, ಮುಂದೆ ನಾವು ಏನು ಆಗಬೇಕು ಅಂತ ಇದ್ದೀವಿ ಅನ್ನೋ ಜೀವನದ ಸಂಕಲ್ಪದ ಕಡೆಗೆ ಒಂದು ಸ್ವಲ್ಪ ವಿಚಾರವನ್ನು ನಾವು ಮಾಡೋದಾದರೆ, ನಾವು ಆಡ್ತಾ ಇದ್ದಂತಹ ಹುಡುಗಾಟಿಕೆಗಳಾಗಲಿ ಅಥವಾ ವಯೋಸಹಜವಾದ ನಮ್ಮ ಫ್ರೆಂಡ್ಸ್ ಜೊತೆ ಮಾಡ್ತಕ್ಕಂತಹ ಮೋಜು ಮಸ್ತಿಗಳಾಗಲಿ ಅವೆಲ್ಲವನ್ನು ದಾಟಿ ಈಗ ಒಂದು ಹಂತಕ್ಕೆ ಬಂದಿದ್ದೇವೆ. ಹೇಗೆ ನಮ್ಮ ರೀತಿಯೇ ಬೇರೆ ಎಲ್ಲ ಜೀವಿಗಳು ಸಹ ನಾವು ಹೇಗೆ ಬದುಕ್ತಾ ಇದ್ದೀವಿ, ಬೇರೆಯವ್ರಿಗೂ ಅದೇ ರೀತಿ ಬದುಕಲಿಕ್ಕೆ ಅರ್ಹತೆ ಇದೆ. ಅವರನ್ನು ಬದುಕಲಿಕ್ಕೆ ಬಿಡಬೇಕು, ನಾವು ಬದುಕಬೇಕು. ಮತ್ತು ನಮ್ಮ ಕೈಲಾದಷ್ಟು ಸಹಾಯವನ್ನು ಮತ್ತೊಬ್ಬರಿಗೆ ಮಾಡಬೇಕು ಅನ್ನೋದು, ಈ ವಿಚಾರಗಳೆಲ್ಲ ನಮ್ಮ 20ನೇ ವಯಸ್ಸಲ್ಲಿ ಇದ್ದಿದ್ದಕ್ಕಿಂತ ಈಗ ಹೆಚ್ಚಾಗ್ತಾ ಇದೆ. ಇನ್ನು ಮುಂದಕ್ಕೆ ಅದು ಇನ್ನೂ ಹೆಚ್ಚಿಗೆ ಆಗಬೇಕು, ಸಮಾಜಕ್ಕೆ ಒಳಿತು ಮಾಡ್ತಾ ಹೋಗಬೇಕು. ಬುದ್ಧ ದರ್ಶನದ ಸತ್ವವೇ ಇದು. ನಮ್ಮಲ್ಲಿ ನಮಗಾಗುವಂತಹ ಕೆಲಸವನ್ನು ಹೆಚ್ಚಿಗೆ ಒಳ್ಳೆ ಕಾರ್ಯಗಳನ್ನು ಜನಕ್ಕೆ ಕೊಡ್ತಾ ಹೋಗೋದು, ಮಾಡ್ತಾ ಹೋಗೋದು. ಇಷ್ಟನ್ನ ಮಾಡ್ತಾ ಹೋದರೆ ನಾವು ಬುದ್ಧನ ಏನು ಅವನು ಎಲ್ಲ ಬೋಧನೆಗಳನ್ನು ಮಾಡಿ ಹೋಗಿದ್ದಾನೆ ಅದಷ್ಟಕ್ಕೂ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಹೋದರೂ ಹೆಜ್ಜೆಗಳನ್ನು ಮುಂದಕ್ಕೆ ಹಾಕಿದಾಗ ಆಗುತ್ತೆ. ಈ ಭಗವಾನ್ ಬುದ್ಧ ಅವತರಣ ಜನ್ಮವನ್ನು ತಗೊಂಡ, ತನ್ನ ಬಾಲ್ಯವನ್ನು ಕಳೆದ, ಅದರ ನಂತರ ತಾನು ಏನನ್ನೋ ವಿಶೇಷವಾದನ್ನು ಸಾಧಿಸಬೇಕು, ನಾನು ಬಂದಿರೋದು ಇದಕ್ಕಲ್ಲ, ಇನ್ನೂ ಬೇರೆ ಏನೋ ಇದೆ ಅಂತ ಆತನ ತುಡಿತ ಏನಿತ್ತು ಅದನ್ನು ಅತ್ಯಂತ ಮನೋಜ್ಞವಾಗಿ ತುಂಬ ಎಲ್ಲರ ಜೀವನದಲ್ಲೂ ನಡೆಯುವಂಥ ವಿಷಯಗಳೇ ಇವೆಲ್ಲ. ಇದನ್ನು ತಾನು ಭಾವುಕನಾಗಿ ಚೆನ್ನಾಗಿ ವಿಶದವಾಗಿ ಎಲ್ಲ ಒಂದು ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ರೀತಿ ತನ್ನ ಆಪ್ತ ಸೇವಕ ಚೆನ್ನನ ಹತ್ರ ಹೇಳ್ಕೊಳ್ತಾ ಇದ್ದ. ಅವನು ಚೆನ್ನ ಯಾವಾಗ ರಾಜಬೀದಿಗೆ ಕರ್ಕೊಂಡು ಹೋಗ್ತಾನೆ, ನಾನು ಪ್ರಪಂಚ ನೋಡಬೇಕು, ನಾನು ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಅವನು ನೋಡುವಂತಹ ವ್ಯಕ್ತಿ ರೋಗ ಬಂದು ನರಳ್ತಾ ಇರೋ ವ್ಯಕ್ತಿ ಆಗಿರ್ಬೋದು, ಅಥವಾ ಸುಕ್ಕುಗಟ್ಟಿರುವಂತಹ ಮುದುಕರು ಆಗಿರ್ಬೋದು, ಅಥವಾ ಶವಯಾತ್ರೆಯನ್ನು ನೋಡೋದಾಗಿರ್ಬೋದು, ಅಥವಾ ಅದಕ್ಕೆಲ್ಲಕ್ಕಿಂತ ಮೊದಲು ಈ ವೈಶಾಖ ಸಮಯದಲ್ಲಿ ಭೂಮಿಯನ್ನು ಉತ್ತು ಬಿತ್ತುತ್ತಾರೆ. ಭೂಮಿಯನ್ನು ಉತ್ತು ಬಿತ್ತೋ ಸಮಯದಲ್ಲಿ ನೇಗಿಲಿಗೆ ನೊಗ ಕಟ್ಟಿ ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಆ ಭೂಮಿಯ ಒಳಗಡೆಯಿಂದ ಹೊರಗಡೆಗೆ ಅತ್ಯಂತ ಕ್ರಿಮಿಕೀಟಗಳು, ಇರುವೆಗಳು, ಅವು ಇವು ಎಲ್ಲ ಹೊರಗಡೆ ಬರ್ತವೆ. ಅವುಗಳನ್ನು ತಿನ್ನಲಿಕ್ಕೆ ಪಕ್ಷಿಗಳು ಹಾರಾಡಿಕೊಂಡು ಬರ್ತಾವಲ್ಲ, ಅದನ್ನು ನೋಡಿ ಇವನಿಗೆ ಮನಸ್ಸು ಮಿಡಿಯುತ್ತೆ. ಇವನೆಂಥ ಕರುಣಾಮಯಿ ನೋಡಿ ಬುದ್ಧ, ಇಂತಹ ಜಗತ್ತಿದೆಯಾ, ಇಂತಹ ಒಂದನ್ನು ತಿಂದು ಇನ್ನೊಂದು ಬದುಕುವಂತಹ ಸ್ಥಿತಿ ಇದೆಯಾ ಅನ್ನೋದನ್ನೆಲ್ಲ ಅವನು ಆಗ ಮನನ ಮಾಡ್ಕೊಳ್ತಾನೆ. ಅದಾದಮೇಲೆ ಅವನಿಗೆ ಒಂದು ಕಾಯಿಲೆ ಬಂದು ನರಳ್ತಾ ಇರುವಂತಹ ಮನುಷ್ಯನ ನೋಡಿದಾಗ, ಅಥವಾ ವಯಸ್ಸಾಗಿ ಎಲ್ಲ ಚರ್ಮ ಎಲ್ಲ ಸುಕ್ಕುಗಟ್ಟಿ ಒಂದು ನಡೀಲಿಕ್ಕೆ ಆಗದೆ ಇರೋಂತಹ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯನ್ನು ನೋಡಿದಾಗ, ಮತ್ತು ಇಹಯಾತ್ರೆಯನ್ನು ಮುಗಿಸಿ ಹೊರಡ್ತಾ ಇರೋಂತಹ ಶವವನ್ನು ನೋಡಿದಾಗ ಆತನಿಗೆ ಮನಸ್ಸು ಕರಗುತ್ತೆ. ಪ್ರಪಂಚ ಅನ್ನೋದು ಇಷ್ಟೇ. ನಾವು ಪ್ರಪಂಚದಿಂದ ನಾವು ಏನು ನೋಡ್ತಾ ಇದ್ದೀವಿ, ಪ್ರತಿದಿನ ನಾನು ಅರಮನೆಯಲ್ಲಿ ರಾಜವೈಭೋಗವನ್ನು ನೋಡ್ತಾ ಇದ್ದೀನಿ, ಅದೆಲ್ಲವೂ ಕ್ಷಣಿಕ. ಪ್ರಪಂಚ ಅನ್ನೋದು ಬೇರೆಯೇ ಇದೆ, ಪ್ರಪಂಚ ಪೂರ್ತಿ ದುಃಖದಿಂದ ತುಂಬಿದೆ ಅಂತ ಅನ್ನೋದನ್ನು ಮನಗಾಣ್ತಾನೆ. ಇದು ನನಗೆ ಅನಿಸಿದ್ದು, ಒಂದು ಮಟ್ಟದಲ್ಲಿ ನಾವು ಬುದ್ಧ ಅವತರಣ ಅಂದ್ಕೊಂಡ್ವಿ, ಬುದ್ಧ ಈ ಪ್ರಾಪಂಚಿಕ ಲೋಕಕ್ಕೆ ಬಂದ, ಇಲ್ಲಿ ಅವನು ಬೆಳವಣಿಗೆ ಕಂಡ, ಅಲ್ಲಿಂದ ತಪಸ್ಸು ಮಾಡ್ದ, ಮತ್ತು ಅವನು ಅದನ್ನು ಪ್ರಚಾರ ಮಾಡ್ದ, ಅಲ್ಲಿಂದ ಪರಿನಿರ್ವಾಣ ಹೊಂದಿದ. ಇದಿಷ್ಟೇ ಬುದ್ಧ ಅವತರಣ ಅನಿಸ್ಕೊಳ್ಳೋದು. ಬುದ್ಧ ಅವತರಣ ಅಂತಂದರೆ ಅವನು ಬುದ್ಧನ ದರ್ಶನವನ್ನು ಜನಕ್ಕೆ ಹೇಗೆ ಮಾಡಿಸ್ದ ಅನ್ನೋದು ಅನಿಸುತ್ತೆ. ತನ್ನ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಹೊರಗಡೆ ಇದ್ದಂತಹ ದುಃಖವನ್ನು ನೋಡಿ ಆ ದುಃಖಕ್ಕೆ ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ತಾನು ಘೋರವನ್ನು ತಪಸ್ಸನ್ನು ಏನು ಮಾಡ್ದ, ಆಗ ಅವನಿಗೆ ಅನಿಸಿದ್ದು, ಈ ಘೋರವಾದ ತಪಸ್ಸು ಮಾಡಿದ್ರೆ ಏನು ಆಗೋದಿಲ್ಲ, ಆಹಾರ ವಿಹಾರವನ್ನು ಬಿಟ್ಟು
ನಾನು ದೇಹವನ್ನು ದಂಡಿಸಿ ತಪಸ್ಸು ಮಾಡಿದ್ರೆ ಏನು ಸಿಗೋದಿಲ್ಲ ಅನ್ನೋದು ಅವನಿಗೆ ಅತ್ಯಂತ ಬೇಗ ಗೊತ್ತಾಗ್ಬಿಡುತ್ತೆ. ಅದಕ್ಕೇ ಭಗವದ್ಗೀತೆಯಲ್ಲೇ ಹೇಳಿರೋ ಹಾಗೆ ಯಾವಾಗ್ಲೂ ಮಿತಾಹಾರ ವಿಹಾರಸ್ಯಂ ಅಂತ. ನಾವು ಯಾವಾಗಲೂ ಯಾವ್ದು ಮಾಡಿದ್ರೂ ಅತಿ ಮಾಡ್ಕೋಬಾರ್ದು. ಎಷ್ಟು ಸಾಧ್ಯನೋ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೋಬೇಕು. ಮಿಕ್ಕಿದ್ದನ್ನು ಬೇರೆಯವ್ರಿಗೋಸ್ಕರ ಉಳಿಸ್ಬೇಕು. ಈಗ 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 ಬರ್ತಾ ಇರುವಂತಹ ಎಲ್ಲರೂ ಹೇಳೋದು ಏನಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಬಿಡ್ತಾ ಇದ್ದೀವಿ ಅಂತ. ನಮ್ಮ ಮುಂದಿನ ಪೀಳಿಗೆ ವಿಚಾರ ಬಿಡೋಣ, ನಮ್ಮ ಅಕ್ಕಪಕ್ಕದಲ್ಲೇ ಎಷ್ಟೊಂದು ಜನ ಏನೂ ಇಲ್ಲದೆ ಇರ್ತಾರೆ, ಅವ್ರಿಗೋಸ್ಕರ ನಾವು ಏನು ಕೊಟ್ಟಿದ್ದೀವಿ ಅಂತ ನೋಡೋಣ. ಸೊ ಇದೆಲ್ಲವನ್ನ ವಿಚಾರ ಮಾಡಬೇಕು ಅನ್ನೋ ವಿಷಯವನ್ನು ಬುದ್ಧ ಆಗಲೇ ಜಗತ್ತಿಗೆ ತಿಳಿಯಪಡಿಸಿದ. ಅವನ ಬುದ್ಧನ ದರ್ಶನದಲ್ಲಿ ನಮಗೆ ತಿಳಿಬೇಕಾಗಿರುವಂಥ ವಿಷಯ ಇನ್ನೊಂದಿದೆ. ಅವನು ಒಂದು ಊರಿಗೆ ಹೋಗ್ತಾನೆ. ಅಲ್ಲಿ ಊರಿನಲ್ಲಿ ಹೀಗೆ ಅರಳಿಕಟ್ಟೆ ಅಂಥ ಕಡೆಗೆ ಸಾಮಾನ್ಯವಾಗಿ ಕಾಮನ್ ಆಗಿ ಜನಗಳಿಗೆ ಎಲ್ರಿಗೂ ಅನುಕೂಲ ಆಗೋ ರೀತಿ ಒಂದು ಸಾಮಾನ್ಯವಾದ ಸ್ಥಳ ಅಂತಂದರೆ ಅರಳಿಕಟ್ಟೆ ಊರುಗಳಲ್ಲಿ. ಅಲ್ಲಿ ಕುಳಿತುಕೊಂಡು ತನ್ನ ಪ್ರವಚನ ಮಾಡುವಾಗ ಒಂದು ಮುದುಕಿ ಬರ್ತಾಳೆ. ಸ್ವಾಮಿ, ನನ್ನ ಮೊಮ್ಮಗ ಚಿಕ್ಕ ವಯಸ್ಸಿನವನು, ಅವನಿಗೆ ವ್ಯಾಧಿ ಬಂದು ತೀರೋಗ್ಬಿಟ್ಟ. ಅವನು ಏನು ತಪ್ಪು ಮಾಡಿದ್ದ ಅಂತ, ಅಥವಾ ನಾನೇನು ಪಾಪ ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಅಂತ. ಆಗ ಆಕೆಗೆ ಏನೇನೋ ಸಂತೈಸ್ತಾರೆ ಬುದ್ಧ, ಆದರೆ ಆಕೆಗೆ ಯಾವುದೂ ಮನಸ್ಸಿಗೆ ನಾಟೋದಿಲ್ಲ. ಆಗ ಇದನ್ನು ಹೇಗಾದರೂ ಮಾಡಿ ಸಾಲ್ವ್ ಮಾಡಬೇಕಲ್ಲ, ಈಕೆಗೆ ಜ್ಞಾನೋದಯ ಮಾಡಿಸ್ಬೇಕು ಅಂತ ಹೇಳಿ, ಸರಿ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ, ನಿನ್ನ ಮನಸ್ಸು ಸಂತೋಷ ಆಗೋ ರೀತಿ ಮಾಡ್ತೀನಿ ನಾನು, ನೀನು ಒಂದೇ ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ. ನೀನು ಹೋಗು, ನಿಮ್ಮ ಊರಿನಲ್ಲೇ ಯಾರ್ದಾದ್ರೂ ಮನೆಯಲ್ಲಿ ಹೋಗ್ಬಿಟ್ಟು ಒಂದಷ್ಟು ಸಾಸಿವೆ ತೊಗೊಂಡು ಬಾರಮ್ಮ ಅಂತ. ಆಯಿತು, ಅಷ್ಟೇ ತಾನೇ ಬೇಕಾಗಿರೋದು. ನನ್ನ ದುಃಖ ತೀರೋಗೋದಾದರೆ ಸ್ವಲ್ಪ ಸಾಸಿವೆಯನ್ನು ಜಾಸ್ತಿನೇ ತೊಗೊಂಬರ್ತೀನಿ ಸ್ವಾಮಿ ಅಂತ. ಆದರೆ ನೀನು ತೊಗೊಂಬರೋಕ್ಕೆ ಮುಂಚೆ ಆ ಮನೆಯಲ್ಲಿ ನೀನು ಕೇಳಬೇಕಾಗಿರೋದು, ನಿಮ್ಮ ಮನೆಯಲ್ಲಿ ಯಾವುದೂ ಸಾವಾಗಿಲ್ವಾ? ಸಾವಿಲ್ಲದ ಮನೆಯಿಂದ ನೀನು ಸಾಸಿವೆ ತೊಗೊಂಡು ಬಾ ಅಂತ ಹೇಳಿ ಆಕೆಗೆ ಕಳಿಸ್ತಾನೆ. ಆಕೆ ಊರಲ್ಲಿ ಎಲ್ಲರ ಮನೆಗಳಲ್ಲೂ ಹುಡುಕ್ತಾಳೆ, ಯಾರ ಮನೆಯೂ ಸಾವಿಲ್ಲದೆ ಇರೋವಂತಹ, ದುಃಖ ಇಲ್ಲದೆ ಇರೋವಂತಹ ಮನೆ ಸಿಗೋದೇ ಇಲ್ಲ ಅವಳು. ಇದರ ಅರ್ಥ ಇಷ್ಟೇ, ಪ್ರಪಂಚದಲ್ಲಿ ಪೂರ್ತಿ ಎಲ್ರಿಗೂ ಕಷ್ಟಗಳು ಅನ್ನೋದಿದೆ. ಈ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ರೀತಿಯೇ ಬೇರೆಯವರು ಸಹ, ಅಥವಾ ಬೇರೆಯವ್ರಿಗಿರೋ ಕಷ್ಟಗಳು ನಮಗೂ ಇದೆ ಅಂತ ಅನ್ನೋ ಜ್ಞಾನವನ್ನು ಪಡೆದುಕೊಂಡು ಮುಂದುವರಿಬೇಕು ಅನ್ನೋದಷ್ಟೇ ಬುದ್ಧ ಆಕೆಗೆ ಹೇಳಬೇಕಾಗಿದೆ. ಆಕೆ ವಾಪಸ್ ಬಂದು, ಸ್ವಾಮಿ, ನನಗೆ ನನ್ನ ತಪ್ಪಿನ ಅರಿವು ಆಯಿತು. ಈ ಮೋಹ ಅನ್ನೋದು ತೀರಾ ಕ್ಷಣಿಕ. ಅವರವರ ಯಾತ್ರೆಯನ್ನು ಮುಗಿಸಿ ಅವರ ಸ್ಥಳಗಳಿಗೆ ಹೋಗ್ತಾರೆ. ಅದಕ್ಕೆ ಅನುವು ಮಾಡಿಕೊಟ್ಟಿದ್ದ ಈ ಜ್ಞಾನವನ್ನು ನನಗೆ ಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಅವ್ರಿಗೆ ಪಾದಗೆ ಎರಗ್ತಾರೆ. ಅಂದರೆ ಬುದ್ಧ ಹೇಗೆ ತನ್ನ ಸ್ವಂತ ಅನುಭವವನ್ನು, ಅವ್ರಿಗೆ ಆದಂತಹ ದರ್ಶನವನ್ನು ಜಗತ್ತಿಗೆ ತಿಳಿಯಪಡಿಸ್ತಾ ಇದ್ದ. ಅಲ್ಲಿಂದ ಮುಂದೆ ಜಗತ್ತಿನ ಕಲ್ಯಾಣಕ್ಕೆ ಆತನು ತನ್ನ ಜೀವನವನ್ನು ಮುಡುಪಾಗಿಟ್ಟ ಅನ್ನೋದು ಈ ನಿದರ್ಶನ ಬರುತ್ತೆ. 29ನೇ ವಯಸ್ಸಿನಲ್ಲಿ ರಾಜ್ಯ ಬಿಟ್ಟು, ಕೋಶ ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು ತಪಸ್ಸಿಗೆ ಹೋದಂತಹ ವ್ಯಕ್ತಿ ತನ್ನ ನಡು ವಯಸ್ಸಿನಲ್ಲಿ ಮತ್ತೆ ವಾಪಸ್ ಅದೇ ರಾಜ್ಯಕ್ಕೆ ಬರ್ತಾನೆ. ಹೆಂಡತಿ ಮಗನನ್ನು ಕಾಣ್ತಾನೆ. ಅವರಿಗೆ ಎದುರುಗಡೆ ಅವರಿಬ್ಬರು ಇದ್ದರೂ ಸಹ ಆತನು ಯಾವುದೇ ಬಂಧನ ಇಲ್ಲದೆ ಅವರಿಗೂ ಸಹ ತನ್ನ ಜ್ಞಾನವನ್ನು ಕೊಟ್ಟು ಅವರನ್ನು ಸಹ ತನ್ನ ಅನುಯಾಯಿಗಳನ್ನಾಗಿ ಮಾಡಿಕೊಂಡು ಮುಂದೆ ಲೋಕ ಕಲ್ಯಾಣ ಮಾಡ್ತಾನೆ. ಇದು ಬುದ್ಧಾವತರಣದ ಒಂದು ವೈಶಿಷ್ಟ್ಯತೆ. ತನ್ನ 80-85 ವರ್ಷಗಳ ತುಂಬು ಜೀವನವನ್ನು ನಡೆಸಿದ ಬುದ್ಧ ತನ್ನ ಅನುಯಾಯಿಗಳಿಗೆ ಮುಂದಿನ ಒಂದು ಜೀವನವನ್ನು ನಡೆಸಲಿಕ್ಕೆ ತನ್ನ ಮಾರ್ಗದರ್ಶನ, ತಾನೇನು ಮಾರ್ಗದರ್ಶನ ಮಾಡಿದ್ದ ಅದರ ಬೆಳಕಿನಲ್ಲಿ ನೀವು ಲೋಕವನ್ನು ಮುನ್ನಡೆಸಿರಿ ಅಂತ ಹೇಳಿ ಏನು ಹೋಗಿದ್ದ, ಅದನ್ನು ಹೆಚ್ಚಿನ ಅನುಯಾಯಿಗಳು ಪಾಲಿಸ್ತಾ ಇದ್ದಾರೆ. ಭಾರತದಲ್ಲಿ ಹುಟ್ಟಿದಂತಹ ಈ ಧರ್ಮ ಪ್ರಪಂಚದಾದ್ಯಂತ ಎಷ್ಟೋ ದೇಶಗಳು ತನ್ನ ಪೂರ್ತಿ ರಾಷ್ಟ್ರ ಧರ್ಮವನ್ನಾಗಿ ಮಾಡ್ಕೊಂಡಿದೆ ಬುದ್ಧನ ಒಂದು ದರ್ಶನವನ್ನು. ಈ ರೀತಿ ನಡೀತಾ ಇರತಕ್ಕಂತಹ ಬುದ್ಧ ಧರ್ಮವನ್ನು ನಾವು ನೀವೆಲ್ಲರೂ ಈ ವೈಶಾಖ ಹುಣ್ಣಿಮೆಯಲ್ಲಿ
ನಾವು ತಿಳಿದುಕೊಂಡು ಅದನ್ನು ಆಚರಿಸಿ ಅರ್ಥವತ್ತಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬುದ್ಧಾವತರಣದ ಈ ಒಂದು ಭಾಗವನ್ನು ನಾವು ಕೇಳಿಸ್ಕೊಂಡಿದ್ದಕ್ಕೂ ಮತ್ತು ಇಲ್ಲಿ ಈ ಒಂದು ವೈಶಾಖ ಹುಣ್ಣಿಮೆಯನ್ನು ಅಥವಾ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಿಕ್ಕೆ ನೀವೆಲ್ಲರೂ ಸೇರಿರೋದನ್ನು ಸಾರ್ಥಕಪಡಿಸ್ಕೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.